ಟ್ಯಾಕ್ಸಿ ಚಾಲಕರ ಮೇಲೆ ಆಟೋ ಚಾಲಕರಿಂದ ಹಲ್ಲೆ ಆರೋಪ. ಬಾಡಿಗೆ ವಿಚಾರಕ್ಕೆ ಟ್ಯಾಕ್ಸಿ ಚಾಲಕರ ಮೇಲೆ ಆಟೋ ಚಾಲಕರಿಂದ ಹಲ್ಲೆ. ಬಾಡಿಗೆ ವಿಚಾರವಾಗಿ ಆಟೋ ಚಾಲಕರಿಂದ ಟ್ಯಾಕ್ಸಿ ಚಾಲಕರ ಮೇಲೆ ಹಲ್ಲೆ ನಡೆದಿರುವ ಘಟನೆ ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ನಡೆದಿದೆ. ಹಲ್ಲೆಗೊಳಗಾಗಿರುವ ವ್ಯಕ್ತಿ ಶಿವು ಅವರು ಮಾತನಾಡಿ, ನಾನು ಬೆಳಗ್ಗೆ 5 ಗಂಟೆಗೆ ಬಾಡಿಗೆ ನಿಮಿತ್ತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದೆ. ಆಗ ತಾನೇ 8 ಜನರು ಬಸ್ ಇಳಿದು ಬಂದರು. ನಾನು ಅವರಿಗೆ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಾಡಿಗೆ ಇದ್ದರೆ ಹೇಳಿ ಬರುತ್ತೇನೆ ಎಂದು ತಿಳಿಸಿದೆ. ಅವರು ನಾನು 2 ದಿನದ ನಂತರ ಹೇಳುತ್ತೇನೆ ಎಂದು ಹೇಳಿದರು. ಆಗ ಪಕ್ಕದಲ್ಲಿ ಇದ್ದ ಆಟೋ ಚಾಲಕ, ನೀವು ಬಾಡಿಗೆ ಇದ್ದರೆ ನಮಗೆ ಹೇಳಿ, ನಾವು ಕಡಿಮೆ ದರದಲ್ಲಿ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು. ಆಗ ನಾನು, ನೀವು ಯಾವುದರಲ್ಲಿ ಕರೆದುಕೊಂಡು ಹೋಗುತ್ತೀರಾ, ನಿಮ್ಮ ಹತ್ತಿರ ಇರುವುದು ಆಟೋ ಎಂದು ಪ್ರಶ್ನಿಸಿದೆ. ಆಗ ಅವರು, ನಮ್ಮ ಭಾವನ ಟ್ಯಾಕ್ಸಿ ಇದೆ, ಅದರಲ್ಲಿ ಕಳುಹಿಸಿಕೊಡುತ್ತೇನೆ ಎಂದು ಹೇಳಿದರು. ಸರ್, ನಾನು ಬೆಳಗ್ಗೆ 5 ಗಂಟೆಗೆ ಬಸ್ ಸ್ಟಾಪಿಗೆ ಬಂದೆ. ಬಸ್ ಸ್ಟಾಪಿಗೆ ಬಂದ್ಬಿಟ್ಟಿದೆ, ನಂದು ಕ್ಯಾಬ್ ಇದೆ. ನಾನು ಒಬ್ರಿಗೆ ಕಸ್ಟಮರ್ ಬಸ್ಸಿಂದ ಬಂದರು, 8 ಜನ ಬಂದರು. ಅವರಿಗೆ ನಾನು ನಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾನು ಈ ಥರ ಸೈಟ್ ಸೀನ್ ಇದೆ ಅಂತ ನಾನು ಹೇಳಿದೆ. ಅವ್ರು ಫಸ್ಟ್ ಸ್ಟಾರ್ಟಿಂಗು ಬೇಡ ಅಂದರು. ನೆಕ್ಸ್ಟು ಇನ್ನೊಂದು ಟೈಮ್ ಬಂದು ಕೇಳೋತ್ತಿಗೆ ಬೇಕು ಅಂತ ಅಂದರು. ಅಷ್ಟೊತ್ತಿಗೆ ಇಬ್ಬರು ಆಟೋದವರು ಇನ್ನೊಂದಿಬ್ರು ಕೈಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನಾಗಿದೆ, ಅವರು ಬಡ್ಡಿಗೆ ಬಂದರು. ನನಗೆ ಹಣ ಇದು ನಾನು ಬಾಡಿಗೆ ಮಾತಾಡಿದೀನಿ ಅಂದರು. ನಾನು ಕೇಳಿದೆ, ನಿಂದು ಆಟೋ ಇರೋದು ಯಾವ ಗಾಡಿಗೆ ಮಾತಾಡಿದ್ಯಾ? ನಂದು ಕ್ಯಾಂಪರ್ ಇದೆ, ನಮ್ಮ ಅಣ್ಣನ ಕ್ಯಾಂಪರ್ ಇದೆ, ಅದಕ್ಕೆ ಮಾತಾಡಿದೀನಿ ಅಂತ ಅಂದ್ರು. ಅದಕ್ಕೆ ನಾನು ಕರ್ಸು, ಆಯ್ತು, ನನಗಾದ್ರೆ ನನಗಾಗುತ್ತೆ, ಇಲ್ಲ ನಿನಗಾದ್ರೆ ನಿನಗಾಗುತ್ತೆ ಅಂತ ಜಸ್ಟ್ ಅಷ್ಟೇ ಹೇಳಿದ್ದು. ಸರಿ, ಹಂಗೆ ಹಿಂಗೆ ಅಂತ ಅವ್ರು ಏನಾದ್ರು ಕಸ್ಟಮರ್, ಇಲ್ಲ ನಿಮ್ ಗಾಡಿನೇ ಬೇಕು, 2 ದಿವಸಕ್ಕೆ ಏನ್ ರೇಟ್ ಆಗುತ್ತೆ ಅಂತಂದ್ರು. ನಾನು 2 ದಿವಸ ರೇಟು ಕೊಟೇಶನ್ ಕೊಟ್ಟೆ. ಅವ್ರು ಓಕೆ ನಿನ್ ಗಾಡಿ ಆಗುತ್ತೆ ಅಂತ ಹೇಳಿ ನನ್ನ ಗಾಡಿಗೆ ಬಂದ್ರು. ನಂತರ 8 ಜನ ಪ್ರವಾಸಿಗರು ನಮ್ಮನ್ನು ಹೋಮ್ ಸ್ಟೇಗೆ ಬಿಡಿ, ನಾವು ಫ್ರೆಶ್ ಅಪ್ ಆಗುತ್ತೇವೆ ಎಂದು ಹೇಳಿದರು. ಆಗ ನಾನು ಅವರನ್ನು ಕರೆದುಕೊಂಡು ಹೋಮ್ ಸ್ಟೇಗೆ ಬಿಟ್ಟು ಬಂದು ಬಸ್ ಸ್ಟ್ಯಾಂಡ್ ಸಮೀಪ ಗಾಡಿ ಪಾರ್ಕ್ ಮಾಡುವಾಗ ಆಟೋ ಚಾಲಕರು, ನೀನು ಯಾಕೆ ಅವರನ್ನು ಕರೆದುಕೊಂಡು ಹೋದೆ ಎಂದು ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ವಿಡಿಯೋ ಮಾಡುತ್ತಿದ್ದ ಟ್ಯಾಕ್ಸಿ ಚಾಲಕ ನನ್ನ ಸ್ನೇಹಿತ ರಾಜು ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆಮೇಲೆ ಸರ್, ನಾವು ಹೋಟೆಲ್ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗ್ಬೇಕು, ಅದಕ್ಕೆ ಏನ್ ಚಾರ್ಜ್ ಮಾಡ್ತೀರಾ ಅಂದ್ರು. ಇಲ್ಲಿಂದ 2.5 ಕಿಲೋಮೀಟರ್ ಇದ್ದಾನೆ, ಒಂದು 200 ರೂಪಾಯಿ ಚಾರ್ಜ್ ಅದಕ್ಕೆ ಎಕ್ಸ್ಟ್ರಾ ಇದು ಮಾಡ್ತೇನೆ ಅಂತ. ಸರಿ ಓಕೆ ಅಂತ ಹೇಳಿ ನನ್ನ ಗಾಡಿಗೆ ಬಂದು ಹತ್ತಿ ಕೂತಿ ಎಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ಇವನ್ ಏನ್ ಮಾಡೇನೆ, ಆಟೋ ನಂಬರ್ ಇಸ್ಕೊಂಡೇನೆ, ಅವ್ರಿಗೆ ಕಾಲ್ ಮಾಡಿಯೇನೆ, ಅವ್ರ ಹತ್ರ ಕೇಳೇನೆ, ನೀವು ಅವ್ನಿಗೆ ದುಡ್ಡು ಎಷ್ಟು ಕೊಟ್ಟು ಕಳ್ಸಿರಿ, ಅವನು ಬಂದು ವಾಪಸ್ಸು ಏನು ಅಂತ ಕೇಳಿದರೆ, ಅವರು ಕೊಟ್ಟಿದೀವಿ, ಬಂದು ವಾಪಸ್ ಬಂದೇನೆ ಅಂತ ಹೇಳಿದ್ರೆ. ಬಸ್ ಸ್ಟ್ಯಾಂಡ್ ಹತ್ರ ನಾನು ಬಂದು ಗಾಡಿ ಸೈಡಿಗೆ ಹಾಕೋಬೇಕಾರೆ ನಂದಿನಿ ಡೈರಿ ಹತ್ರ ಅವ್ನು ನನ್ನ ಹತ್ರ ಬಂದ, ಅಲ್ಲಿಂದಲೇ ಬೇಕರಿಯಿಂದ ಆಪೋಸಿಟ್ ಬಂದ್ಬಿಟ್ಟಿದೆ, ಕೆಟ್ಟ ಪದಗಳಿಂದ ಹೊಲ್ಸ ಮಾತಾಡ್ಕೊಂಡು ನನ್ನ ಹತ್ರ ಬಂದಾಗ ನಾನು ಹೇಳ್ದೆ, ನಾನು ಅದೆಲ್ಲ ಏನಕ್ಕೆ ಮಾತಾಡ್ತಿದ್ದೆ, ಹಂಗೆ ಅವನು ಇಟ್ಕೊಂಡು ನನಗೆ ಎದೆ ಹತ್ರ ಇದ್ರ ಹತ್ರ ಎಲ್ಲ ಇದ್ ಮಾಡಿ ತಳ್ಳಿ ಹೊಡೆದೆ. ಇದ್ ಮಾಡಿದೇನೆ. ಆಟೋದವರು ಹೆಚ್ಚು ಕಮ್ಮಿ ಸರ್ ಇದ್ರು, ಒಂದು 20 ಜನ ಮೇಲಿದ್ರು ಸರ್, ಒಂದು 20 ಜನ ಮೇಲಿದ್ರು. ಅದನ್ನ ಒಬ್ಬ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡರೇ ಡ್ರೈವರ್ ಆದ್ರು ಒಂದು ವಿಡಿಯೋ ಮಾಡ್ಕೊಂಡು ಫೋಟೋ ಇದ್ ಮಾಡ್ತಾ ಇದ್ರು. ಅದನ್ನ ಯಾರೋ ಒಬ್ಬ ಹೇಳಿ ಅದನ್ನ ಅವನು ನನ್ನನ್ನು ಬಿಟ್ರು, ಅವನ ಹತ್ರ ಹೋಗ್ಬಿಟ್ಟಿದೆ, ನೀನ್ ಯಾಕೋ ವಿಡಿಯೋ ಮಾಡ್ತಾ ಇದೀಯಾ, ಹಂಗೆ ತಲೆ ಹಿಡಿಯೋ ನೀನು, ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದ್ ಮಾಡೋ ಅಂತ ಹೇಳಿ ಅವನಿಗೆ ಹಿಡ್ಕೊಂಡು ಹೊಡೆದ್ರು ಸರ್. ಅಷ್ಟೊತ್ತಿಗೆ ನಾನು ಕಸ್ಟಮರು ಮುಂದೆ ಹೋಗ್ತಾರೋ ಅವ್ರನ್ನ ಕರ್ಸ್ಬಿಟ್ಟು ನಾನು ಕಸ್ಟಮರ್ ಹತ್ರ ಮಾತಾಡ್ದೆ. ಇವನು ಅವಾಗ ಏನಂದ, ನಾನು ಕ್ಯಾಂಪರ್ಗೆ ಮಾತಾಡಿಲ್ಲಪ್ಪ ಅಂದ. ಜನ ಎಲ್ಲ ಸೇರೋ ಹೊತ್ತಿಗೆ ನಾನು ಕ್ಯಾಂಪರ್ಗೆ ಮಾತಾಡಿಲ್ಲ ಅಂದ. ನಾನು ಹೇಳ್ದೆ, ಕಸ್ಟಮರ್ ಕೇಳಿ ಅಣ್ಣ, ಕಸ್ಟಮರ್ ಏನ್ ಹೇಳ್ತಾರೆ ಅಂತ. ಕಸ್ಟಮರು ಸಹಿತ ಇಲ್ಲ ನೀವು ಕ್ಯಾಂಪರ್ಗೆ ಮಾತಾಡಿದ್ದು ಅಂತ ಅವರು ಹೇಳಿದ್ರು ಸರ್. ಅಷ್ಟಾಗೋತ್ತಿಗೆ ಇದರೆಲ್ಲ ಇದಾವೆ. ಅವರು ಯಾರೋ ನನ್ ಗಮನಿಸಿದ್ದಾರೆ ಫೋಟೋ ತೆಗಿಬೇಕಾದ್ರೆ. ಆ ಫೋಟೋನ ಡಿಲೀಟ್ ಮಾಡುವವರೆಗೂ ನನಗೂ ಹಿಂದ್ಗಡೆ 2 ಹೊಡೆದು ಮತ್ತೆ ಮೈಲೆಲ್ಲ ಪಂಚ್ ಕೊಟ್ರು. ಅದೇನೋ ಅವ್ರು ಕರೆಕ್ಟ್ ಟ್ರಿಕ್ಸ್ ಅನ್ನಂಗ್ ಗೊತ್ತಾಗತ್ತೆ. ಬ್ಯಾಕ್ ಸೈಡ್ಗೆಲ್ಲ ಪಂಚ್ ಕೊಟ್ರು. ಆಮೇಲೆ ನಾನು ಆದಷ್ಟು ಅವಾಯ್ಡ್ ಮಾಡಿದೆ. ಅವರು ಟಾರ್ಚರ್ ಜನಸಂಖ್ಯೆ ಜಾಸ್ತಿ ಆದ್ರಿಂದ ನನಗೆ ಗಾಬರಿಯಾಗಿ ಆ ವಿಡಿಯೋಗಳನ್ನು ಡಿಲೀಟ್ ಅಲ್ಲ ಮೊಬೈಲ್ ಮತ್ತೆ ಫೋಟೋಗಳನ್ನ ಡಿಲೀಟ್ ಮಾಡಿದೆ. ನನಗೆ ತುಂಬಾ ಭಯ ಆಯ್ತು. ಬಟ್ ಯಾಕೆ ಅಂತಂದ್ರೆ ನನಗೆ ಮಾತಾಡಕ್ ಒಂಥರ ಇದಾಗುತ್ತೆ, ವೈಬ್ರೇಷನ್ ಇದೆ. ನೀವು ಡಿಲೀಟ್ ಮಾಡಿದ್ರೆ ಅವ್ರು ನಮ್ಮ ಹತ್ರ ಕಿತ್ಕೊಂಡು ಡಿಲೀಟ್ ಮಾಡಿದ್ರು. ನಾನು ಆದ್ರೂ ಮೊಬೈಲ್ ಕೊಡ್ಲಿಲ್ಲ. ಮೊಬೈಲ್ ಅಲ್ಲಿ ಇಂಪಾರ್ಟೆಂಟ್ ಫೋನ್ ಪೇ, ಅವು ಗೂಗಲ್ ಪೇ ಎಲ್ಲ ಇದ್ದು. ಹಾಗಾಗಿ ಮೊಬೈಲ್ ಇದೇ ತರ ಇಟ್ಕೊಂಡೆ. ಅವರೆಲ್ಲ ವಿಡಿಯೋಗಳನ್ನ ಅಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಹಲ್ಲೆಗೊಳಗಾಗಿರುವ ವ್ಯಕ್ತಿ ರಾಜು ಮತ್ತು ಶಿವು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಟ್ಯಾಕ್ಸಿ ಯೂನಿಯನ್ ಅಧ್ಯಕ್ಷ ಕುಮಾರ್ ಅವರು ಮಾತನಾಡಿ, ನಮ್ಮ ಟ್ಯಾಕ್ಸಿ ಚಾಲಕರ ಮೇಲೆ ಹಲ್ಲೆ ಮಾಡಿರುವ ಆಟೋ ಚಾಲಕರ ಮೇಲೆ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈಗ ಈ ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬೈಕು ಮತ್ತೆ ಆಟೋಗಳಿಗೆ ಗಿರಿ ಸೈಡ್ ಮತ್ತೆ ಮುಳ್ಳಗಿರಿ ಸೈಡ್ ಏನು ಪ್ರವಾಸಿಗರ ಕರ್ಕೊಂಡು ಹೋಗಕ್ಕೆ ಅವ್ರ ನಗರದಾದ್ಯಂತ ಅವ್ರು ಎಷ್ಟಾರು ಹೊಡ್ಕೊಂಡು ಹೋಗ್ಲಿ, ಅವ್ರ ಹೊಟ್ಟೆ ಮೇಲೆ ಹೊಡೆಯಂತ ಪ್ರಶ್ನೆ ಇಲ್ಲ ನಮಗೆ. ಆದ್ರೆ ಪ್ರವಾಸಿಗರನ್ನ ಇವರು ಏನ್ ಟೂರಿಸ್ಟ್ ವೆಹಿಕಲ್ ಕೇಳ್ಬರ್ತ ಅಂತರ್ನೆಲ್ಲ ಅವ್ರನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಂತದನ್ನ ಇವ್ರು ನಿಲ್ಲಿಸ್ಬೇಕು. ನಿಲ್ಲಿಸ್ತಿಲ್ಲ ಅಂತಂದ್ರೆ
ನಾವು ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರವಾದ ಹೋರಾಟನ ನಾವು ರೂಪಿಸ್ಕೋಬೇಕಾಗ್ತದೆ. ಇದಕ್ಕೆ ಎಲ್ಲಾ ಟ್ಯಾಕ್ಸಿ ಡ್ರೈವರ್ ಯಾವುದೇ ಸಂಘ ಅಂತ ಇಲ್ಲ, ಯಾವ 3 ಸಂಘ ಇರ್ಬೋದು ನಮ್ಮಲ್ಲಿ, ಅದು ಯಾವುದೇ ಸಂಘ ಇದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇದ್ರ ವಿರುದ್ಧ ಹೋರಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಟ್ಯಾಕ್ಸಿನ ಮಾರ್ಬಿಟ್ಟು ಎಲ್ಲ ಕೂಲಿ ಮಾಡೋಂತ ಪರಿಸ್ಥಿತಿ ಆಗಿ ಈಗಾಗಲೇ 3 ತಿಂಗಳಿಂದ ಕೂಡ ಯಾರು ಕೂಡ ಬಾಡಿಗೆ ಇಲ್ಲ. ಶನಿವಾರ ಭಾನುವಾರ ಆಗಂತ ಬಾಡಿಗೆ ಸಮೇತ ಇವರು ಬೆಳಗಿನ ಜಾವನೆ ಬಂದು ಬೇರೆ ಬೇರೆ ವೆಹಿಕಲ್ ಗಳಿಗೆ ಇವರೇ ಆಟೋಗಳು ಕರ್ಕೊಂಡೋಗಿ ನಮಗೆ ತುಂಬಾ ಇದರಿಂದ ಅನ್ಯಾಯ ಆಗಿದೆ. ಹಾಗಾಗಿ ಸಂಬಂಧಪಟ್ಟವರು ಈ ಬೈಕ್ ಮತ್ತೆ ಈ ಕ್ಯಾಂಬರ್ ಮತ್ತೆ ಅದ್ರ ಜೊತೆಲಿ ಆಟೋದವರು ಟೂರಿಸ್ಟ್ ವೆಹಿಕಲ್ ಹೇಳ್ತಾರೆ, ಬೇರೆ ಏನೇ ಅವ್ರವ್ರು ಸಂಬಂಧಪಟ್ಟಿದ್ದು ಏನೇ ಹೊಡೆದು ಕೂಡ ತಪ್ಪಂತ ನಾವು ಹೇಳಲ್ಲ. ಆದ್ರೆ ಟೂರಿಸ್ಟ್ ಏನಿದೆ ಅದನ್ನ ಅವರು ಕರೆದೊಯ್ಯಬಾರ್ದು. ಅದರಿಂದ ತುಂಬಾ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ತಕ್ಕಂಥ ಡ್ರೈವರ್ ಹೊಟ್ಟೆ ಮೇಲೆ ಅವ್ರು ಹೊಡಿತಿದ್ದಾರೆ. ಇದಾಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತೆ SP ಅವರು ಈಗಾಗಲೇ ಅವರು ಕೂಡ ಹಿಂದೆ ಎಲ್ಲ ಗಮನಕ್ಕೆ ತಂದಿದ್ದೀವಿ. ಸಾರಿಗೆ ಇಲಾಖೆ ಇರ್ತಕ್ಕಂಥ RTO ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಾನು ಎಲ್ಲಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಟ್ಯಾಕ್ಸಿ ಡ್ರೈವರ್ ಪರವಾಗಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಟ್ಯಾಕ್ಸಿ ಚಾಲಕರ ಸಂಘದ ಉಪಾಧ್ಯಕ್ಷ ರವಿಗೌಡ ಅವರು ಮಾತನಾಡಿ, ತಪ್ಪಿತಸ್ಥ ಆಟೋ ಚಾಲಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲವೆಂದರೆ ನಾವು ಟ್ಯಾಕ್ಸಿ ಚಾಲಕರೆಲ್ಲ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಬ್ರು ಟೂರಿಸ್ಟ್ನವರು, ಇದು ಒಂದೇ ಯೂನಿಯನ್ ಅಂತಲ್ಲ, ಚಿಕ್ಕಮಂಗ್ಳೂರ ಟೂರಿಸ್ಟ್ ಅಲ್ಲಿ ಯಾರು ಅನ್ನ ತಿಂತಾ ಇದಾರೆ, ಟೂರಿಸ್ಟ್ ಜೀವನ ಯಾರಿದ್ದಾರೆ, ಪ್ರತಿಯೊಬ್ರು ಟೂರಿಸ್ಟ್ ಪರ್ಮಿಟ್ ಇರೋಂಥವ್ರು ಎಲ್ಲರೂ ಸಹಕರಿಸಿ ಗೂಡ್ಸ್ ಗಾಡಿನ ತ್ಯಜಿಸಿ, ಟೂ ವೀಲರ್ ತ್ಯಜಿಸಿ, ಹೊರಗಡೆ ಟೂರಿಸ್ಟ್ ಅಲ್ಲದ ಆಟೋಗಳಿಗೆ, ಟೂರಿಸ್ಟ್ ಇಲ್ಲದ ಪ್ಲೇಸ್ ಗಳಿಗೆ ಹೋಗೋದನ್ನ ತ್ಯಜಿಸ್ಬೇಕು ಅಂತೇಳಿ ನಮ್ಮ ಟಿವಿ ಮುಖಾಂತರ ನಾವು RTO, SP, DC, RTO ಅವರು ಈ ವಿಚಾರದಲ್ಲಿ ಅದೇನ್ ಕಾಂಪ್ರಮೈಸ್ ಆಗಿದಾರೋ ನಮಗೆ ಗೊತ್ತಿಲ್ಲ. RTO ಅವರಂತೂ ತುಂಬಾ ಕಾಂಪ್ರಮೈಸ್ ಆಗ್ಯಾರೆ. ನಾವು ಹೋಗಿ ಸಾಗಾಯ್ತು. RTO ಅವರು ನಮಗೆ ಸಪೋರ್ಟೇ ಮಾಡಲ್ಲ. ಅವ್ರು ಯಾವ್ದೋ ಒಂದ್ ಕಡೆ ಓಲೈಕೆ ಮಾಡ್ಕೊಂಡು ಮತ್ತೊಂದ್ ತಗೊಂಡು ಏನ್ ಮಾಡ್ತಾರೆ ಅದ್ ನಮಗೆ ಗೊತ್ತಿಲ್ಲ. ಬಟ್ ಇದ್ರಲ್ಲಿ RTO ಅವ್ರದ್ದು ತುಂಬಾ ಓಲೈಕೆ ಇದೆ. ಅವ್ರು ಏನ್ ಹೇಳ್ತಾರೆ, ಕ್ರಮ ಕೈಗೊಳ್ತೀನಿ ಅಂತಾರೆ, ಆಮೇಲೆ ಅವ್ರ ಗಾಡಿಯವರಿಗೆ ಎದುರುಗಡೆ ಕರೆಸ್ತಾರೆ, ಅವ್ರಿಗೆ ಟೈಮ್ ಕೊಡಿ ಅಂತಾರೆ. ಯಾವ ತರ ಟೈಮ್ ಕೊಡೋದು? ಹಂಗಾರೆ ಪೊಲೀಸ್ ಸ್ಟೇಷನ್ ಕಳ್ತನ ಮಾಡಿದವನಿಗೆ ಕಳ್ತನ ಮಾಡ್ಕೊಂಬ, ನಿನಗೆ ಆಮೇಲೆ ಬಿಡ್ತೀನಿ ಅಂತ ಹೇಳಿ ಕಳಿಸ್ತಾರ. ರೇಪ್ ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತಾರೆ. RTO ಅವ್ರು ಏನಂತಾರೆ, ಟೈಮ್ ಕೊಡಿ ಅಂತಾರೆ. ಯಾವ ತರ ಟೈಮ್ ಕೊಡೋದು? ಟೈಮ್ ಕೊಡೋದಕ್ಕೆ RTO ಯಾರು? ಅವ್ರು ಆಫೀಸರು. ಅದಕ್ಕೊಂದು ಡ್ರೈವರ್ ಇದಾರೆ, AC ರೂಮ್ ಇದೆ, ಆಫೀಸ್ ಇದೆ, 1 ಲಕ್ಷ ಸಂಬಳ ತೊಗೊಂತಾರೆ. ಸೆಟಲ್ಮೆಂಟಿಗೆ ಅವ್ರ್ಯಾರು? RTO ಅವರು. ಆಯ್ತಾ? ದಯವಿಟ್ಟು ಈ ಇನ್ಸಿಡೆಂಟ್ಸು ನಮಗೆ ಆಟೋ ರಿಕ್ಷಾದ ದಬ್ಬಾಳಿಕೆನ ನಮ್ಮ ಚಾಲಕರಿಗೆ ತೊಂದರೆ ಆಗದಂಗೆ ಏನ್ ಮಾಡ್ತಾರೆ ಅಂತ 3 ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತದು. ಅವರು ನಮಗೆ ಸರಿಪಡಿಸ್ಬೇಕು. ಇಲ್ಲ ಅಂದ್ರೆ ನಾವು ಮಂಗಳವಾರ ಎಲ್ಲಾ ಟೂರಿಸ್ಟ್ ಗಾಡಿಯವ್ರನ್ನ ಕರೆಸಿ ನಾವು ಒಂದು ಬೃಹತ್ ಆದ ಯೋಜನೆ ನಿರೂಪಿಸಿ 3 ದಿವಸ ಅಲ್ಲ, ನಾವು 100 ಜನ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇದನ್ನ ನಾವು ಮಾಡೇ ಸಿದ್ಧ. ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಯೂನಿಯನ್ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳು, ಟ್ಯಾಕ್ಸಿ ಚಾಲಕರು ಉಪಸ್ಥಿತರಿದ್ದರು.